ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ರಾತೋರಾತ್ರಿ ಆ ಊರಿನ ಎಲ್ಲ ಜನರು ಯಾವ ರೀತಿ ಊರನ್ನೇ ಬಿಟ್ಟು ಹೋಗಿದ್ದಾರೆಂದರೆ, ಆ ಊರಿನಲ್ಲಿ ಮರುದಿವಸ ಬೆಳಿಗ್ಗೆ ನೋಡಿದಾಗ ಒಂದು ನರಪಿಳ್ಳೆಯೂ ಕೂಡ ವಾಸಿಸುತ್ತಲೇ ಇರಲಿಲ್ಲವೋ ಎನ್ನುವಷ್ಟು ವಿಚಿತ್ರವೆನ್ನಿಸುತ್ತಿತ್ತು. ಮಾತ್ರವಲ್ಲ, ಇಂದಿಗೂ ಕೂಡ ಆ ಹಳ್ಳಿಯಲ್ಲಿ ವಾಸಿಸಲಿಕ್ಕೆ ಜನ ಹೆದರುತ್ತಾರೆ. ಹಾಗಾದರೆ ರಾತೋರಾತ್ರಿ ಆ ಊರಿನ ಜನರಿಗೆ ಊರು ಬಿಟ್ಟು ಹೋಗುವಂತಹ ದರ್ದು ಏನಿತ್ತು? ಇಂದಿಗೂ ಕೂಡ ಜನ ಅಲ್ಲಿ ವಾಸಿಸಲಿಕ್ಕೆ ಯಾಕೆ ಹೆದರಿಕೊಳ್ಳುತ್ತಾರೆ? ಸ್ನೇಹಿತರೆ, ಈ ಬಾರಿಯ ಎಪಿಸೋಡ್ನಲ್ಲಿ ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ನಡೆದ ವಿಶಿಷ್ಟ ಘಟನೆಯೊಂದನ್ನು ನಾನು ನಿಮ್ಮ ಮುಂದೆ ತರುತ್ತೇನೆ. ವಿಡಿಯೋವನ್ನು ಪೂರ್ತಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆದ ವಿಡಿಯೋ. ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಶ್ರೀ. ಕುಲ್ಧಾರ ಇದು ರಾಜಸ್ಥಾನದ ಒಂದು ಪುಟ್ಟ ಹಳ್ಳಿ. ಇಂದಿಗೆ ಸ್ಮಶಾನ ಸದೃಶವಾಗಿ ಕಾಣುತ್ತಿರುವ ಈ ಹಳ್ಳಿ ಒಂದು ಕಾಲದಲ್ಲಿ ಹಚ್ಚ ಹಸಿರಿನಿಂದ ಸದಾ ಕಂಗೊಳಿಸುತ್ತಿತ್ತು. ಇಲ್ಲಿ ಪಲ್ಲಿವಾಲ ಬ್ರಾಹ್ಮಣರು ವಾಸಿಸುತ್ತಾ ಇದ್ದರು. ಇವರು ತಮ್ಮ ಕಲೆ, ಸಂಸ್ಕೃತಿ, ಜ್ಞಾನ ಮತ್ತು ವಿದ್ವತ್ತಿಗೆ ಹೆಸರುವಾಸಿಯಾಗಿದ್ದರು. ರಾಜಸ್ಥಾನದಂತಹ ಸುಡು ಸುಡು ಬಿಸಿಲಿನ ಮರುಭೂಮಿಯಲ್ಲೂ ಕೂಡ ಇವರು ತಮ್ಮ ಹಳ್ಳಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಎಷ್ಟು ಸಮರ್ಪಕವಾಗಿ ನಿಭಾಯಿಸಿಕೊಂಡಿದ್ದರೆಂದರೆ, ಇನ್ನು ಈ ಜನ್ಮಕ್ಕೆ ಎಂದೆಂದೂ ಕೂಡ ಈ ಹಳ್ಳಿಯಲ್ಲಿ ನೀರಿನ ತತ್ವಾರ ಬರಲಿಕ್ಕೇ ಇರಲಿ ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ನೀರಿನ ಸಮರ್ಪಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ರಾಜಸ್ಥಾನದ ಅತ್ಯಂತ ಸಮೃದ್ಧ ಹಳ್ಳಿಗಳಲ್ಲಿ ಇದು ಕೂಡ ಒಂದಾಗಿತ್ತು. ಆ ಊರಿನ ಜನರು ಹೊಲ ಗದ್ದೆಗಳಲ್ಲಿ ಬೇಸಾಯ ಮಾಡಿಕೊಂಡು ತಮ್ಮ ಜೀವನವನ್ನು ಸಂತೋಷದಾಯಕವಾಗಿ ನಡೆಸುತ್ತಾ ಇದ್ದರು. ಆದರೆ ಆ ಊರಿನ ಜನರ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಯಾವಾಗ ಜೈಸಲ್ಮೇರ್ನ ದಿವಾನ ಸಲೀಂ ಖಾನ್ನ ಕೆಟ್ಟ ದೃಷ್ಟಿ ಈ ಊರಿನ ಮೇಲೆ ಬಿತ್ತು, ಅಂದಿನಿಂದ ಆ ಊರಿಗೆ ಕಷ್ಟ ಕಾರ್ಪಣ್ಯಗಳ ಸುರಿಮಳೆ ಪ್ರಾರಂಭವಾಗತೊಡಗಿತು. ದಿವಾನ ಸಲೀಂ ಖಾನ್ ಒಬ್ಬ ದುರಾಸೆಯ ಮತ್ತು ಕ್ರೂರ ವ್ಯಕ್ತಿಯಾಗಿದ್ದ. ಆ ಊರಿನ ಪ್ರಧಾನರ ಮಗಳ ಮೇಲೆ ಆ ಸಲೀಂ ಖಾನ್ನ ಕಣ್ಣು ಬಿತ್ತು. ಅವಳನ್ನು ತನಗೆ ಮದುವೆ ಮಾಡಿಕೊಡಿ, ಇಲ್ಲದಿದ್ದರೆ ಬಲಾತ್ಕಾರವಾಗಿ ಹೊತ್ತೊಯ್ಯುವುದಾಗಿ ಆ ಊರಿಗೆ ಬೆದರಿಕೆ ಹಾಕಿದ್ದ. ಸಲೀಂ ಖಾನ್ ಎಷ್ಟೊಂದು ಕ್ರೂರ ವ್ಯಕ್ತಿಯಾಗಿದ್ದ ಎಂದರೆ, ಆತ ಆಡಿದ್ದನ್ನು ಮಾಡಿಯೇ ತೋರಿಸುವಷ್ಟು ಕ್ರೂರಿಯಾಗಿದ್ದ. ಸಲೀಂ ಖಾನ್ನ ಈ ಬೆದರಿಕೆಯೇ ಊರಿನ ಜನರಿಗೆ ಒಂದು ವಿಶಿಷ್ಟ ನಿರ್ಣಯವನ್ನು ತೆಗೆದುಕೊಳ್ಳುವ ಅನಿವಾರ್ಯತೆಯನ್ನು ಸೃಷ್ಟಿಸಿತು. ಈ ಪಲ್ಲಿವಾಲ ಬ್ರಾಹ್ಮಣರು ಸ್ವಾಭಿಮಾನ, ಮರ್ಯಾದೆ, ಶೀಲ ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಇವರು ತಮ್ಮ ಸ್ವಾಭಿಮಾನಕ್ಕಾಗಿ ಹೆಸರುವಾಸಿಯಾಗಿದ್ದರು. ಸಲೀಂ ಖಾನ್ನ ಈ ಬೆದರಿಕೆಯಿಂದಾಗಿ ಆ ಪಲ್ಲಿವಾಲ ಬ್ರಾಹ್ಮಣರು ಯಾವ ರೀತಿಯ ನಿರ್ಧಾರ ತಳೆದರೆಂದರೆ, ಲೋಕವೇ ಆಶ್ಚರ್ಯ ಪಡುವಂತಹ ಒಂದು ನಿರ್ಧಾರ. ಒಂದು ರಾತೋರಾತ್ರಿ ಈ ಪಲ್ಲಿವಾಲ ಬ್ರಾಹ್ಮಣರು ಈ ಸಲೀಂ ಖಾನ್ನ ಬೆದರಿಕೆಗೆ ಅಂಜಿ ತಮ್ಮ ಸಾಕು ಪ್ರಾಣಿಗಳೊಂದಿಗೆ ತಮ್ಮ ಆಸ್ತಿಪಾಸ್ತಿಗಳನ್ನು ಅಲ್ಲಿಯೇ ಬಿಟ್ಟು ರಾತೋರಾತ್ರಿ ಊರು ಖಾಲಿ ಮಾಡಿದ್ದರು. ಮರುದಿನ ಬೆಳಿಗ್ಗೆ ಅಕ್ಕಪಕ್ಕದವರು ಬಂದು ನೋಡಿದಾಗ ಊರೇ ಖಾಲಿಯಾಗಿತ್ತು. ಮಾತ್ರವಲ್ಲ, ಅದು ಇಂದಿಗೂ ಕೂಡ ಖಾಲಿಯಾಗಿಯೇ ಇದೆ. ಇದು ಈ ಊರಿನ ಜನರು ಊರು ಬಿಟ್ಟು ಹೋದ ಕಥೆಯಾಯಿತು. ಹಾಗಾದರೆ ಈ ಪಲ್ಲಿವಾಲ ಬ್ರಾಹ್ಮಣರು ನಿಜವಾಗಿಯೂ ಊರು ಬಿಡಲಿಕ್ಕೆ ಈ ಸಲೀಂ ಖಾನ್ನ ಬೆದರಿಕೆ ಒಂದೇ ಕಾರಣವೇ? ಅಲ್ಲ, ಇದಕ್ಕೆ ಬೇರೆ ಏನಾದರೂ ಕಾರಣ ಇದೆಯೇ? ಈಗಿನ ಹಲವಾರು ಜನರು ಇದಕ್ಕೆ ತಮ್ಮದೇ ಆದ ವಿಶಿಷ್ಟ ವಾದವನ್ನು ಮುಂದಿಡುತ್ತಾರೆ. ಪ್ರತಿ ವಾದದ ಹಿಂದೆಯೂ ಅವರದೇ ಆದ ಸಿದ್ಧಾಂತ ಕೂಡ ಇದೆ. ಕೆಲವರ ಸಿದ್ಧಾಂತದ ಪ್ರಕಾರ ಈ ಪಲ್ಲಿವಾಲ ಬ್ರಾಹ್ಮಣರು ಆ ಊರನ್ನು ಬಿಡುವ ಮುಂಚೆ ಊರಿಗೆ ಶಾಪವನ್ನು ಇಟ್ಟು ಹೋಗಿದ್ದಾರಂತೆ. ಮಾನ ಪ್ರಾಣದ ರಕ್ಷಣೆಗಾಗಿ ಊರನ್ನೇನೋ ಬಿಟ್ಟರು, ಆದರೆ ಊರು ಬಿಡುವ ಮೊದಲು ಆ ಊರಿಗೆ ಶಾಪವನ್ನು ಕೂಡ ಕೊಟ್ಟರು. ಆ ಶಾಪ ಏನೆಂದರೆ, ತಾವೇನೋ ಈ ಊರು ಬಿಟ್ಟು ಹೋಗುತ್ತಾ ಇದ್ದೇವೆ, ಆದರೆ ಈ ಊರಲ್ಲಿ ಯಾರಾದರೂ ಬಂದು ವಾಸಿಸಿದರೆ ಅವರು ಅತ್ಯಂತ ಕೆಟ್ಟ ಪರಿಣಾಮವನ್ನು ಎದುರಿಸಲಿ ಎಂದು. ಆದ್ದರಿಂದ ಇಂದಿಗೂ ಕೂಡ ಜನರು ಆ ಊರಿನಲ್ಲಿ ಹೋಗಿ ವಾಸಿಸಲು ಹೆದರುತ್ತಾರೆ. ಕೆಲವರ ಪ್ರಕಾರ ರಾತ್ರಿ ಆಗುತ್ತಿದ್ದಂತೆ ಆ ಊರಿನಲ್ಲಿ ಕೆಲವು ವಿಲಕ್ಷಣ ವಿಚಿತ್ರ ಘಟನೆಗಳು ನಡೆಯುತ್ತಾ ಇರುತ್ತವಂತೆ. ಹಾಗಾದರೆ ನಿಜವಾಗಿಯೂ ಇಂದಿಗೂ ಕೂಡ ಈ ಕುಲ್ಧಾರ ಎಂಬ ಹಳ್ಳಿಯನ್ನು ಪಲ್ಲಿವಾಲ ಬ್ರಾಹ್ಮಣರ ಶಾಪ ಕಾಡುತ್ತಾ ಉಂಟಾ? ಇನ್ನು ಕೆಲವರು ಬುದ್ಧಿಜೀವಿಗಳೆನಿಸಿಕೊಂಡವರು ಇನ್ನೊಂದು ವಾದವನ್ನು ಮುಂದಿಡುತ್ತಾರೆ. ಅದೇನೆಂದರೆ, ಪಲ್ಲಿವಾಲ ಗ್ರಾಮದಲ್ಲಿ ಒಂದೊಮ್ಮೆ ಭೀಕರ ಭೂಕಂಪ ಎದುರಾಗಿರಬಹುದು. ಆ ಭೂಕಂಪದಿಂದ ಆ ಊರಿನ ನೀರಿನ ಸೆಳೆಗಳು ಬತ್ತಿ ಹೋಗಿರಬಹುದು. ನೀರೇ ಇಲ್ಲದಿದ್ದರೆ ಅಲ್ಲಿ ವ್ಯವಸಾಯ, ಬೇಸಾಯ ಎಲ್ಲ ಕಷ್ಟ. ಅದಕ್ಕಾಗಿ ಊರಿನ ಜನರು ಆ ಹಳ್ಳಿಯನ್ನು ತೊರೆದು ಹೋದರು ಎಂಬುದು ಇನ್ನು ಕೆಲವರ ವಾದ. ಆದರೆ ಒಂದೇ ದಿನ ರಾತೋರಾತ್ರಿ ಯಾಕೆ ಖಾಲಿ ಮಾಡಿದರು ಎಂಬುದಕ್ಕೆ ಅವರ ಬಳಿ ಉತ್ತರವಿಲ್ಲ. ಇನ್ನು ಕೆಲವರ ಪ್ರಕಾರ ಬೇರೆಯೇ ಆದ ಇನ್ನೊಂದು ವಾದವಿದೆ.
ಅವರ ಪ್ರಕಾರ ರಾಜಕೀಯ ಒತ್ತಡ ಹಾಗೂ ಸಾಮಾಜಿಕ ಅಶಾಂತಿಯೇ ಈ ಪಲ್ಲಿವಾಲ ಬ್ರಾಹ್ಮಣರು ಕುಲ್ದಾರ ಗ್ರಾಮವನ್ನು ಬಿಟ್ಟು ಹೋಗಲು ಕಾರಣ. ರಾಜಕೀಯ ಒತ್ತಡ ಎಂದರೆ ಈ ಸಲೀಂ ಖಾನ್ ಒಬ್ಬ ಕ್ರೂರ ಹಾಗೂ ದುಷ್ಟ ಅಧಿಕಾರಿಯಾಗಿದ್ದ. ಅವನು ಜನರಿಂದ ಅತ್ಯಂತ ಹೆಚ್ಚು ತೆರಿಗೆಗಳನ್ನು ವಸೂಲಿ ಮಾಡುತ್ತಾ ಇದ್ದ. ಯಾರಾದರೂ ತೆರಿಗೆ ಕೊಡಲು ಅಸಮರ್ಥರಾದರೆ ಅವರನ್ನು ಹೆದರಿಸುತ್ತಿದ್ದ, ಬೆದರಿಸುತ್ತಿದ್ದ. ಇನ್ನೂ ಕೊಡದಿದ್ದರೆ ಅವರ ಜೀವನವನ್ನೇ ನಾಶ ಮಾಡಿ ಜೀವಿಸುವುದೇ ದುಸ್ತರ ಎನ್ನುವಷ್ಟರ ಮಟ್ಟಿಗೆ ಅವರನ್ನು ಮಾಡಿಬಿಡುತ್ತಿದ್ದ. ಅದರಿಂದಾಗಿ ನೊಂದು ಈ ಪಲ್ಲಿವಾಲ ಬ್ರಾಹ್ಮಣರು ಊರು ಬಿಟ್ಟು ಹೋದರು ಎಂದು ಇದು ಕೆಲವರ ವಾದ. ಹಲವಾರು ಅನ್ವೇಷಣಾಕಾರರು ಅಂದರೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ರಾತ್ರಿಯ ಹೊತ್ತು ಈ ಸರ್ಕಾರದ ವಿಶೇಷ ಅನುಮತಿಯೊಂದಿಗೆ ಈ ಹಳ್ಳಿಗೆ ಬಂದು ಅಧ್ಯಯನ ಮಾಡಲು ತೊಡಗಿದ್ದಾರೆ. ಅವರ ಪ್ರಕಾರ ಇಲ್ಲಿ ರಾತ್ರಿ ಹೊತ್ತು ವಿಚಿತ್ರವಾದ ಮತ್ತು ವಿಲಕ್ಷಣವಾದ ಕೂಗಾಟ, ಚೀರಾಟಗಳು ಕೇಳುತ್ತವಂತೆ. ರಾತ್ರಿಯ ಹೊತ್ತು ಇಲ್ಲಿಯ ನೀರವ ಮೌನದಲ್ಲಿ, ಇಲ್ಲಿಯ ಬೀದಿಗಳಲ್ಲಿ ವಿಚಿತ್ರವಾದ ಆಕೃತಿಗಳು ನಡೆದಾಡಿಕೊಂಡು ಹೋಗುತ್ತಿರುವ ಅನುಭವ ಅವರಿಗೂ ಕೂಡ ಆಗಿದೆಯಂತೆ. ಹಾಗಾದರೆ ನಿಜವಾಗಿಯೂ ಇಲ್ಲಿ ಬ್ರಾಹ್ಮಣರ ಶಾಪ ಕಾಡುತ್ತಾ ಇದೆಯಾ? ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ನ ಪ್ರಕಾರ ರಾತ್ರಿಯ ಹೊತ್ತು ಆತ ಬೀದಿಯಲ್ಲಿ ವಿಶಿಷ್ಟವಾದ ಆಕೃತಿಯೊಂದು ನಡೆದಾಡುತ್ತಾ ಹೋಗುತ್ತಿರುವುದನ್ನು ಕೇಳಿದ್ದನಂತೆ. ಇನ್ನೊಂದು ದಿನ ರಾತ್ರಿ ಆತ ಯಾರೋ ಇಬ್ಬರು ಮಾತನಾಡಿಕೊಳ್ಳುತ್ತಿರುವುದನ್ನು ಕೂಡ ಕೇಳಿದ್ದನಂತೆ. ಅವನ ಪ್ರಕಾರ 2 ಆತ್ಮಗಳು ಒಂದರ ಜೊತೆ ಇನ್ನೊಂದು ಸಂಭಾಷಿಸುತ್ತಿರುವಂತೆ ಕೇಳುತ್ತಾ ಇತ್ತಂತೆ. ಮಾತ್ರವಲ್ಲ, ಆತನಿಗೆ ಕೂಡ ವಿಚಿತ್ರವಾದ ಶಬ್ದಗಳು, ನರಳಾಟಗಳು, ಚೀರಾಟಗಳು ಕೇಳಿವೆಯಂತೆ. ಇನ್ನು ಕೆಲವರ ಪ್ರಕಾರ ಇಲ್ಲಿ ಬ್ರಾಹ್ಮಣರ ಶಾಪವೂ ಇಲ್ಲ, ದೆವ್ವದ ಕಾಟವೂ ಇಲ್ಲ. ಆದರೆ ಅಕ್ಕಪಕ್ಕದ ಊರಿನವರು ಪ್ರವಾಸಿಗರನ್ನು ಸೆಳೆಯುವುದಕ್ಕೋಸ್ಕರ ಇಂತಹ ವದಂತಿಗಳನ್ನು ಹಬ್ಬಿಸುತ್ತಾ ಇದ್ದಾರೆ. ಒಂದು ದೃಷ್ಟಿಯಲ್ಲಿ ಇದು ಕೂಡ ಸರಿ ಅಂತ ನಂಬಬಹುದು. ಆದರೆ ವಿಷಯ ಹಾಗಿದ್ದಲ್ಲಿ ಇಲ್ಲಿ ರಾತ್ರಿಗೆ ಯಾರಿಗೂ ತಂಗಲು ಅವಕಾಶ ಯಾಕಿಲ್ಲ? ಸರ್ಕಾರದ ಅನುಮತಿಯ ಪ್ರಕಾರ ಇಲ್ಲಿ ಬೆಳಿಗ್ಗೆ 8ರಿಂದ ಸಂಜೆ 6ರ ತನಕ ಮಾತ್ರ ಪ್ರವೇಶಕ್ಕೆ ಅನುಮತಿ ಇದೆ. 6ರ ನಂತರ ಇಲ್ಲಿ ಯಾರಿಗೂ ಪ್ರವೇಶಿಸಲು ಅನುಮತಿ ಇರುವುದಿಲ್ಲ. ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಈ ಪ್ರದೇಶವನ್ನು ಖಾಲಿ ಮಾಡುತ್ತಾರೆ. ಅನ್ವೇಷಣಕಾರರು ಮಾತ್ರ ಇಲ್ಲಿ ಸರ್ಕಾರದ ವಿಶೇಷ ಅನುಮತಿಯೊಂದಿಗೆ ರಾತ್ರಿ ತಂಗುತ್ತಾರೆ. ವಿಷಯ ಏನೇ ಇರಲಿ, ಕುಲ್ದಾರ ಎಂಬ ಈ ಗ್ರಾಮ ಮಾತ್ರ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವುದಂತೂ ನಿಜ. ಇಲ್ಲಿಯ ರಚನೆಗಳು ಹಾಗೂ ಕಟ್ಟಡಗಳು ಪಲ್ಲಿವಾರ ಬ್ರಾಹ್ಮಣರ ಸಮೃದ್ಧಿಯ ಸಂಕೇತಗಳಾಗಿವೆ. ಇಲ್ಲಿನ ಶಿವಮಂದಿರ ಆಗಿನ ಕಾಲದ ಧಾರ್ಮಿಕತೆಯ ಪ್ರತೀಕವಾಗಿದೆ. ಹಾಗೂ ಇತರ ಕಟ್ಟಡಗಳು, ಪುರಾತನ ರಚನೆಗಳು ಪಲ್ಲಿವಾರ ಬ್ರಾಹ್ಮಣರು ಯಾವ ರೀತಿಯ ಒಂದು ಸುಸಂಸ್ಕೃತ ಸಂಸ್ಕಾರವನ್ನು ಹೊಂದಿದ್ದರು ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಈ ಪಲ್ಲಿವಾಲ ಬ್ರಾಹ್ಮಣರ ಕುಲ್ದಾರ ಗ್ರಾಮಕ್ಕೆ ಭೇಟಿ ನೀಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.